ಮುಂಚೆ ಎಲ್ಲ ರಾಜರುಗಳು ತೋಪು ಕತ್ತಿಯಿಂದ ಯುದ್ಧ ಮಾಡ್ತಾ ಇದ್ರು. ತೋಪುಗಳು ಬಂದಿದ್ದು ತುಂಬಾನೇ ಲೇಟು. ಸೊ ಫಸ್ಟ್ ಬಂದಂತ ರಾಜರ ಹತ್ರ ಎಲ್ಲ ತೋಪುಗಳು ಇರ್ಲಿಲ್ಲ. ಅವಾಗ ಏನ್ ಮಾಡಿದ್ರು, ಬಾಬರ್, ಅಕ್ಬರ್ನ ತಾತ ಬಾಬರು ಟರ್ಕಿಯಿಂದ ಮೊದಲನೇದಾಗಿ ಭಾರತಕ್ಕೆ ಈ ತೋಪುಗಳನ್ನ ತಗೊಂಬಂದ್ರು. ಬಾಬರೇ ತಗೊಂಬಂದಿದ್ದು ಇಂಡಿಯಾಗೆ. ಈ ಥರ ತೋಪುಗಳನ್ನ ಬಾಬರೇ ಇಂಟ್ರೊಡ್ಯೂಸ್ ಮಾಡಿದ್ದು. ಅಲ್ಲಿವರೆಗೂ ರಾಜರಿಗೆ ಈ ಥರ ತೋಪುಗಳ ಬಗ್ಗೆ ಏನು ಗೊತ್ತೇ ಇರಲಿಲ್ಲ. ಸೊ ಬಾಬರ್ನ ತೋಪುಗಳು ಇವೆಲ್ಲ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ ನೋಡಿ. ಆ ಕಾಲದ ತೋಪುಗಳನ್ನ ಇಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ ನೋಡಿ. ಇದೆಲ್ಲ ಟರ್ಕಿಯಿಂದ ಬಂದಂತಹ ತೋಪುಗಳು. ಮುಂಚೆ ಜೈಲಿದು, ಜೈಲು ಒಳಗಡೆ ಈಗ ಯಾರೇ ಕೈದಿಗಳು ಇಲ್ವಲ್ಲ, ಅದಕ್ಕೆ ಇದರೊಳಗಡೆ ತೋಪುಗಳು ಇಟ್ಬಿಟ್ಟು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ತೋಪುಗಳೆಲ್ಲ ಇತ್ತೀಚೆಗೆ ಬಂದಿದೆ ಅಲ್ವಾ. ಸೊ ತೋಪುಗಳಿಗಿಂತ ಮುಂಚೆ ರಾಜರ ಹತ್ರ ಎಲ್ಲ ತೋಪುಗಳು ಇರಲಿಲ್ಲ. ಅವಾಗ ರಾಜರಿಗೆ ಯಾವ ಥರ ಪನಿಷ್ಮೆಂಟ್ ಕೊಡ್ತಾ ಇದ್ರು ಅಂದರೆ ತೋರಿಸ್ತೀನಿ ನೋಡಿ. ಒಂದು ಪೇಂಟಿಂಗ್ ಇದೆ ನಿಮಗೆ. ಇದು ನಾನು ಉದಯ್ಪುರ್ಗೆ ಹೋದಾಗ ಉದಯ್ಪುರ್ನ ಮ್ಯೂಸಿಯಮಲ್ಲಿ ಇತ್ತಿದ್ದು, ಅಲ್ಲಿಂದ ಫೋಟೋ ತೊಗೊಂಬಂದಿರೋದು ನಾನು. ಆನೆ ನೋಡಿ, ಇದು ಆನೆ. ಇಲ್ಲಿ ಆನೆಯ ಮಾವುತ. ಆನೆಯ ಕಾಲ್ ಕೆಳಗಡೆ ಯಾರಿದ್ದಾರೆ ನೋಡಿ. ಯಾರಾದ್ರೂ ಕೈದಿಗಳನ್ನ ಶಿಕ್ಷಿಸಬೇಕಾದ್ರೆ ಸೀದಾ ಆನೆ ತಗೊಂಬಂದು ಆನೆ ಕಾಲಿಂದ ಕೈದಿ ತಲೆನ ಪಚಡಿ ಮಾಡ್ಬಿಡ್ತಾ ಇದ್ರು. ಅದಂತೂ ಘೋರವಾದಂಥ ಪನಿಷ್ಮೆಂಟು. ನೋಡಿ, ಅಲ್ಲಿ ನೋಡ್ತಾ ಇದ್ದೆ ನೋಡಿ, ಆ ತೂತು ಅದೆಲ್ಲ ಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಆ ಕಾಲದಲ್ಲಿ ಕೋಟೆ ಒಳಗಡೆಯಿಂದ ಏನೇನು ಬರ್ತಾ ಇತ್ತು ನೀರು, ಸೀದಾ ಅಲ್ಲಿಗೆ ಬಿದ್ದು, ಅಲ್ಲಿಂದ ಸೀದಾ ಹಿಂಗೆ ಬಂದು ಇಲ್ಲಿಗೆ ಬಂದು ಸೀದಾ ಇಷ್ಟು ದೊಡ್ಡ ಟ್ಯಾಂಕ್ ಒಳಗಡೆ ತುಂಬ್ಕೊಳ್ಳೋದು. ಇಷ್ಟು ದೊಡ್ಡ ಟ್ಯಾಂಕ್ ಒಳಗಡೆ ರೈನ್ ವಾಟರ್ ತುಂಬ್ಕೊಂತ ಇತ್ತು. ಇದರಿಂದ ವರ್ಷ ಪೂರ್ತಿ ನೀರಿಗಂತೂ ಏನೇ ಸಮಸ್ಯೆ ಇರಲಿಲ್ಲ. ಅಲ್ಲಿದ್ದೆಲ್ಲ ದೊಡ್ಡ ಟ್ಯಾಂಕು, ಅದನ್ನ ಇಲ್ಲಿ ತಗೊಂಬರೋರು ಈ ಕುಂಡದಿಂದ ಫಿಲ್ಟರ್ ಆಗಿ ನೀರು ಅಲ್ಲಿ ಮಡಕೆ ಇಡ್ತಾ ಇದ್ರು. ಆ ಮಡಕೆ ಒಳಗಡೆ ಆ ನೀರು ಹಾಕ್ತಾ ಇದ್ರು. ನೀರು ಹಾಕಿ ಆ ನೀರನ್ನ ಬಾಯ್ಲ್ ಮಾಡ್ತಾ ಇದ್ರು. ಅಲ್ಲಿಂದ ನೀರನ್ನ ತಗೊಂಬರೋದು, ಅಲ್ಲಿ ಫಿಲ್ಟರ್ ಮಾಡೋದು, ಅಲ್ಲಿ ಬಾಯ್ಲ್ ಮಾಡೋದು, ಅದನ್ನ ಕುಡಿಯೋದು. ನೀರಿಗೆ ಯಾವುದೇ ಸಮಸ್ಯೆ ಆಗಿರ್ಲಿಲ್ಲ ರಾಜರಿಗೆ. ಈ ಜಾಗದಲ್ಲೇ ರಾಣಾ ಪ್ರತಾಪ್ ಸಿಂಗು ಹುಟ್ಟಿದ್ದು. ಈ ಸದ್ಯಕ್ಕೆ ಇದು ಲಾಕ್ ಮಾಡಿದ್ದಾರೆ. ಜನಗಳೆಲ್ಲ ಬಂದು ಇಲ್ಲಿ ಗಲೀಜು ಮಾಡ್ಬಿಡ್ತಾರಲ್ಲ, ಅವಾಗ ಮಹಾರಾಜನ್ಗೆ ಅವಮಾನ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಇದು ಈ ರೂಮ್ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ನ ಅಂಡರಲ್ಲಿ ಇದೆ. ಇದು ಯಾವುದೇ ಕಾರಣಕ್ಕೂ ತೆಗಿಯಲ್ಲ. ಕುಂಬಾ ಪ್ಯಾಲೇಸ್ ಇದು. ಮಾತೆಯ ಮಂದಿರ ಇದೆ ಇದು. ಅಲ್ಲಿ ಜ್ಯೋತಿ ಕಾಣ್ತಾ ಇದೆ ನೋಡಿ. ಅದು ಕೋಟೆ ಕಟ್ಟಿದಾಗಿಂದ ಇಲ್ಲಿವರೆಗೂ ವರ್ಷದ 365 ದಿನದ 24 ಗಂಟೆನೂ ಉರಿತಾ ಇರುವಂಥ ಜ್ಯೋತಿ ಅದು. ಇದು ಮಾತೆಯ ಟೆಂಪಲ್ಲು. 70 ವರ್ಷದ ದಾದಿ ಇವರು. ಇವರ ಫಸ್ಟ್ ಜನ್ರೇಷನ್ನ ಫಸ್ಟ್ ತಲೆ. ಅಲ್ಲಿಂದ ಈ ಕೋಟೆಯ ದೀಪವನ್ನು ಹಂಗೆ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವಾಗಿಂದ ಇಲ್ಲಿವರೆಗೂ ಒಂದು ಸಲನೂ ಈ ದೀಪ ಆರಲೇ ಇಲ್ಲ. ಆಗಿನ ಕಾಲದಲ್ಲೆಲ್ಲ ವೆಪನ್ಗಳು ಇಟ್ಟಿರ್ತಾ ಇದ್ರು. ಇಲ್ಲಿ ವೆಪನ್ಗಳು ಸ್ಟೋರೇಜ್. ಇಲ್ಲಿಂದ ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಇಲ್ಲಿಂದ ವೆಪನ್ಗಳು ಎತ್ಕೊಂಡು ಇಲ್ಲಿನ ಮಾತೆಯ ದೀಪಕ್ಕೆ ನಮಸ್ಕಾರ ಹಾಕಿ ಆಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ರು. ಮಹಾರಾಜ ಕುಂಭ ಈ ಕೋಟೆನ ಕಟ್ಟಿದ್ದು. ಅದಕ್ಕೆ ಇದನ್ನ ಕುಂಭಲ್ಗಢ್ ಕೋಟೆ ಅಂತಾರೆ. ಈ ಕೋಟೆನ ಕಟ್ಟಕ್ಕೆ 15 ವರ್ಷ ತಗೊಂಡ್ರು. ಈ ಕೋಟೆ ಕಟ್ಟಿದಂತ ಮಹಾರಾಜ ಕುಂಭನ ಮೇಯ್ನ್ ಜಾಗ ಇಲ್ಲೇ ಇದ್ದಿದ್ದವರು. ಮಹಾರಾಜ ಕುಂಭನ ಮೊದಲನೆಯ ಮಗ ಉದಾಕರನ್ನು ತುಂಬಾ ಗ್ರೀಡಿ ಪರ್ಸನ್. ಜಾಸ್ತಿ ಐಶ್ವರ್ಯ, ಪವರ್ ಎಲ್ಲ ಬೇಕು ಅಂತ ಮಹಾರಾಜ ಇಷ್ಟು ದೊಡ್ಡ ಕೋಟೆಯನ್ನ ಕಟ್ಟಿದಂತ ಮಹಾರಾಜ ಕುಂಭ ದಿನನಿತ್ಯದಂತೆ ಪೂಜೆ ಹೆಂಗ್ ಮಾಡ್ತಾ ಇದ್ರು. ಆವಾಗ ತನ್ನ ಮೊದಲನೆಯ ಮಗ ಹಿಂದೆಯಿಂದ ಮಹಾರಾಜ ಕುಂಭನ ಕತ್ತರಿಸ್ಬಿಡ್ತಾನೆ, ಅವನ ಮೊದಲನೆಯ ಮಗ. ಅದಾದ್ಮೇಲೆ ಅಲ್ಲಿಂದ ಅವನ ಮಗ ಟೇಕ್ ಓವರ್ ಮಾಡ್ತಾನೆ ಈ ಕುಂಭನ.